ಅವತ್ತು ನಿಮ್ಮ ತಾಯಿ ಅತ್ತಿಗೆ ಮಾತು ಕೇಳಿ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ನನಗೆ ನಂಬಿಸಿ ಮೋಸ ಮಾಡಿದ್ರಲ್ಲ, ಇವತ್ತು ನಾನು ಕೊಟ್ಟು ಪೆಟ್ಟು ಸರಿಯಾಗಿತ್ತಲ್ಲ? ಎಲ್ಲದನ್ನು ಬಡ್ಡಿ ಸಮೇತ ತೀರಿಸ್ಕೋತೀನಿ. ಆ ದೇವ್ರು ಶಾಂತನು ನನ್ನನ್ನ ಹೇಗ್ ಒಂದ್ಗೂಡಿಸ್ಬಿಟ್ಟ ಅಲ್ಲ? ನಮ್ಮಿಬ್ಬರಿಗೂ ಈ ಮನೆಯಿಂದ ಎಷ್ಟು ಅನ್ಯಾಯ ಆಗಿದೆ ಅಂತ ನಿಮ್ಗೆ ಗೊತ್ತಲ್ಲ ವಿಷ್ಣು? ಅಲ್ಲಿ ಅವ್ರ ತಲೆ ತಗ್ಸ್ ನಿಂತಿದ್ದಾರೆ, ಇಲ್ಲಿ ನೀವು ನಿಂತಿದ್ದೀರಾ. ಮುಂದೆ ಯಾವತ್ತೂ ತಲೆ ಎತ್ತಬಾರ್ದು, ಹಾಗೆ ಮಾಡ್ತೀನಿ. ಇದು ಕುಟುಂಬಕ್ಕೆ ಸಂಬಂಧಪಟ್ಟಂಥ ವಿಷಯ. ಇದರ ಬಗ್ಗೆ ಕುಟುಂಬದಲ್ಲಿ ಅವರೇ ತೀರ್ಮಾನ ತಗೋತಾರೆ. ಈ ವಿಷಯದ ಬಗ್ಗೆ ನಿಮ್ಮ ಹತ್ರ ಆಮೇಲೆ ನಾನು ಮಾತಾಡ್ತೀನಿ. ಈಗ ನೀವು ಹೊರಡಿ. ಆದ್ರೆ ಗುರುಗಳೇ, ಇದು ಧರ್ಮಾಧಿಕಾರಿಗಳ ವಿಚಾರ ಸಮಾಜಕ್ಕೆ ಸಂಬಂಧಪಟ್ಟಿದ್ದಲ್ವಾ? ದಯವಿಟ್ಟು ನಮ್ಮ ಪಾಡಿ ನಮ್ಮನ್ನು ಬಿಟ್ಬಿಡಿ. ಗುರುಗಳು ಹೇಳ್ದಾಗೆ ಈ ವಿಚಾರವನ್ನ ನಾವೇ ಬಗೆಹರಿಸ್ಕೊತೀವಿ. ದಯವಿಟ್ಟು ಎಲ್ಲರೂ ಹೊರಡಿ, ಪ್ಲೀಸ್ ಹೊರಡಿ. ಒಂದು ಶುಭ ಕಾರ್ಯ ಈ ರೀತಿ ಮುಕ್ತಾಯವಾಗುತ್ತೆ ಅಂತ ನಾವು ಭಾವಿಸಿರಲಿಲ್ಲ. ನಾವಿನ್ನು ಬರ್ತೇವೆ. ಎಲ್ರಿಗೂ ಒಳ್ಳೇದಾಗ್ಲಿ. ಮನೆಗೆ ಹೋಗೋಣ ಬ್ರದರ್. ಬ್ರದರ್, ನಾನು ಅನಾಥ ಅಲ್ಲ ಅನ್ನೋ ವಿಷಯನ ನಾನು ಎಲ್ರಿಗೂ ಹೇಳಬೇಕಾಗಿತ್ತು. ಅದಕ್ಕೆ ಈ ಅವಕಾಶ ಉಪಯೋಗಿಸ್ಕೊಳ್ಳಿ. ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸ್ಬಿಡಿ. ನೀವು ಇಂಥ ಕೆಲಸ ಮಾಡಿದ್ದೀರಾ ಅಂದ್ರೆ ನಂಗೆ ನಂಬೋದಕ್ಕೆ ಆಗ್ತಲ್ಲ. ನಿಮ್ಮನ್ನ ಅಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತದೆ. ನಿಮ್ ಬಗ್ಗೆ ನಾನು ಪ್ರೀತಿ, ಅಭಿಮಾನ, ಗೌರವ ಇಟ್ಕೊಂಡಿದ್ದೆ. ಆದ್ರೆ ನೀವು ನೋಡಿದ್ರೆ ಇಂಥ ಕೆಲಸ ಮಾಡಿದ್ದೀರಾ. ಪ್ರದೀಪ, ನನ್ನ ಮಾತು ಕೇಳೋ ಬಾಯಿ ಮುಚ್ಚಿಡೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಇಷ್ಟೆಲ್ಲ ನೋಡಿದ್ಮೇಲೂ ನಿಮ್ ಮಾತು ನಂಬೇಕಾ? ನಾನು ಊರನ್ನೇ ಗೆಲ್ತೀನಿ, ನನ್ನ ಜೊತೆ ಇರೋದು ನೀವು ಒಬ್ಬರೇ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ನಾನು ಅನಾಥಾದೆ ಅನಿಸ್ತದೆ. ನಿಮ್ಮನ್ನ ಆದರ್ಶವಾದಿ ಅನ್ಕೊಂಡಿದ್ದೆ. ಆ ದೃಷ್ಟಿ ನೋಡಿದ್ನಲ್ಲ ಅಂತ ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತದೆ. ಶಬಾಷ್. ಅಪ್ಪ ಮಾಡಿದ ತಪ್ಪಿಗೆ
ಅವನಿಗೆ ತಕ್ಕ ಪ್ರಾಯಶ್ಚಿತ್ತ ಆಗೋದು ಅವನ ಮಗನೇ ಅವನ್ ನಿಂದನೆ ಮಾಡಿದಾಗ. ನಿಮ್ಮಪ್ಪ ಮಾಡಿರೋ ತಪ್ಪು ನಿನಗೆ ಈಗ ಅರಿವಾಗಿದೆ ಪ್ರದೀಪ್. ಆದ್ರೆ ಏನ್ ಮಾಡೋದು, ಕಾಲ ಕೈಗೆ ಸಿಗದೆ ಇರೋಷ್ಟು ಮುಂದೆ ಹೊಟ್ಟೋಗಿದೆ. ತಲೆ ಎತ್ತಿ ಮಿಸ್ಟರ್ ವಿಷ್ಣು. ನೀವು ಒಬ್ಬ ಮನುಷ್ಯ, ನಿಮ್ಮಲ್ಲೂ ಕೆಲವು ಒಳ್ಳೆ ಗುಣಗಳಿದೆ ಅಂತ ನಿಮಗನ್ಸಿದಿದ್ರೆ ಇವತ್ತು ಈ ರೀತಿ ನನ್ನ ಮುಂದೆ ತಲೆ ತಗ್ಸಿ ನಿಲ್ತಿರ್ಲಿಲ್ಲ. ನನ್ನನ್ನ ಪ್ರೀತಿ ಮಾಡೋ ನಾಟಕ ಆಡಿ ನನ್ನಲ್ಲಿ ಆಸೆ ಕನಸುಗಳನ್ನ ಚಿಗುರೋ ಹಾಗೆ ಮಾಡಿ ಕೊನೆಗೆ ನಿಮ್ಮ ಆಸೆನ ಈಡೇರಿಸ್ಕೊಂಡ್ರಿ. ಜಾತಿ ಅನ್ನೋ ಹೆಸರಿಟ್ಟು ನಿಮ್ ಮನೆಯವರು ನಿಮ್ ಮತ್ಗೆ ಮಾತನ್ನ ಕೇಳಿ ನನ್ನ ಮದುವೆ ಮಾಡ್ಕೊಳಕ್ ಹಿಂಜರ್ದು ನಡು ನೀರಲ್ಲೇ ನನ್ನ ಕೈ ಬಿಟ್ರಲ್ಲ, ನಿಮಗ್ ಪ್ರೀತಿ ಬೆಲೆ ಗೊತ್ತಾ? ನನ್ನ ಜೀವನ ನರ್ಕ ಮಾಡಿ ನೀವು ಸುಖದ ಸುಪ್ಪತ್ತಿಗೆ ತೇಲಾಡ್ತಿದ್ದೀರಾ ಅಲ್ಲ? ನಿಮ್ಮಿಂದ ನನ್ನ ಜೀವನ ಹೀಗಾಗೋಯ್ತಲ್ಲ ಅಂತ ನನ್ನ ತಂದೆ ತಾಯಿ ಕೊರ್ಗಿ ಕೊರ್ಗಿ ಸತ್ರು. ನನ್ನ ಹತಾಶೆ, ನೋವು, ಶಾಪ ನಿಮ್ ಹೆಂಡತಿ ಪ್ರೀತಿನ ನಿಮ್ಮಿಂದ ಕಿತ್ಕೊಳ್ತು. ಇವತ್ತು ನಿಮ್ ಮಗನ್ ಪ್ರೀತಿನೂ ಕಿತ್ಕೊಳ್ತಿದೆ. ನೀವು ನನಗ್ ಮಾಡಿರೋ ದ್ರೋಹ ನನ್ನ ಎದೆನಲ್ಲಿ ಪ್ರತಿ ಕ್ಷಣ ಕಿಚ್ಚಾಗಿ ಉರಿತಾ ಇದೆ. ಈಗ ಈ ಮನೆ ಕೀಲಿಕಾಯಿ ನನ್ನ ಕೈಯಲ್ಲಿದೆ. ಪ್ರತಿಯೊಬ್ಬನ್ನು ಹೇಗ್ ಗಿರಿಗಿಟ್ಲೆ ಆಡಿಸ್ದಾಗ ಆಡಿಸ್ತೀನಿ ಅಂತ ನೋಡ್ತಾ ಇರಿ. ನೋಡು, ಇದರಲ್ಲಿ ನಂದೇನು ತಪ್ಪಿಲ್ಲ. ಸಾಕ್ ನಿಲ್ಸಿ. ನಿಮ್ ಮೇಲೆ ನಂಬಿಕೆ ಇಟ್ಟು ನಿಮಗೆ ನನ್ನ ನಾನೇ ಅರ್ಪಿಸ್ಕೊಂಡೆ. ಅದಕ್ಕೆ ನೀವು ಮಾಡಿದ್ದೇನು? ದ್ರೋಹ. ಆ ದ್ರೋಹದ ಕಿಚ್ಚು ಎಲ್ಲರನ್ನು ಸರ್ವನಾಶ ಮಾಡುತ್ತೆ. ನೋಡ್ತಾ ಇರಿ. ನಿಮ್ಮ ಕುಟುಂಬದ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗನೇ ನಿಮ್ಮನ್ನೆಲ್ಲ ನಾಶ ಮಾಡೋದಿಕ್ಕೆ ಅಸ್ತ್ರ ಆಗಿದ್ದಾನೆ. ಆ ಅಸ್ತ್ರನ ನಾನ್ ಹೇಗೆ ಉಪಯೋಗಿಸ್ತೀನಿ ಅಂತ ನೋಡ್ತಾ ಇರಿ. ಎಲ್ಲ ಸರಿ ಹೋಗುತ್ತೆ, ನಾವ್ ಅಂದ್ಕೊಂಡಾಗೆ ಆಗತ್ತೆ ಅಂತ ಕನಸು ಕಾಣ್ತಾ ಇದ್ರೆ ಏನ್ ಪ್ರಯೋಜನ? ನೀವಿಂತ ನೀಚ್ ಕೆಲಸ ಮಾಡಿದಿರಲ್ಲ, ಆ ಪಾಪದ ಕೆಲಸನೇ ನಮ್ಮನ್ ತಿಂತಾ ಇರೋದು. ಇನ್ನ ಉದ್ಧಾರ ಆಗಲ್ಲ. ಅಲ್ಲ ಅಲ್ಲ ಪ್ರದೀಪ್, ನನ್ ರೀ, ಈ ಪರಿಸ್ಥಿತಿಲಿ ನಾವೆಲ್ಲಿಂದ ಹೊರಟ್ರೆ ಅವ್ರು ತಪ್ಪು ತಿಳ್ಕೊತಾರೇನೋ. ಸರಿಯಾಗಿ ಹೇಳ್ದೆ ದೇವ್ಗಿ. ಅವ್ರ ಮನೇಲಿ ಸಮಸ್ಯೆಗಳಿದೆ. ನಾವೀಗ ಹೊರಟ್ರೆ ಅವ್ರು ಖಂಡಿತ ತಪ್ಪು ತಿಳ್ಕೊತಾರೆ. ಸ್ವಲ್ಪ ದಿವಸ ಇಲ್ಲೇ ಇರೋಣ, ಅವ್ರಿಗೂ ಸಮಾಧಾನ ಆಗುತ್ತೆ. ಅಮ್ಮ, ಈ ಮನೆಗೆ ಎಷ್ಟು ಬೇಗ ಸಮಸ್ಯೆಗಳು ಬರುತ್ತೋ ಅಷ್ಟೇ ಬೇಗ ಅದು ಇಲ್ಲಿಂದ ಹೊರಟು ಹೋಗುತ್ತೆ. ಈಗ ಅವ್ರ ಮನೇಲಿ ತುಂಬಾ ಸಮಸ್ಯೆಗಳಿದೆ. ನಾವೀಗ ಇಲ್ಲಿದ್ದು ಅವ್ರಿಗೆ ಮುಜುಗರ ಮಾಡೋದು ಬೇಡ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬನ್ನಿ ಹೋಗೋಣ. ಸ್ವಲ್ಪ ಯೋಚನೆ ಮಾಡು ಪೂರ್ಣ. ಅಮ್ಮ, ನಾವು ಇಲ್ಲೇ ಇರಬೇಕು, ಇಲ್ಲಿಂದ ಹೋಗಬಾರ್ದು ಅನ್ನೋದಕ್ಕೆ ನಿನ್ನ ಹತ್ರ ಬೇರೆ ಯಾವ್ದಾದ್ರು ಕಾರಣ ಇದೆಯಲ್ಲಮ್ಮ? ಇಲ್ಲಪ್ಪ, ಹಾಗೇನೂ ಇಲ್ಲ. ಇಲ್ಲ ಅಂದ್ಮೇಲೇನು? ಬನ್ನಿ ಹೋಗೋಣ, ನಡೀತೇವ್ಕಿ.
ಬನ್ನಿ. ಬಂದೆ. ನಾವಿಲ್ಲಿ ಹೋಗಿ ಬರ್ತೀವಿ. ಅಲ್ಲ, ಇವತ್ತಿದ್ದು ನಾಳೆ ಹೊರಡ್ಬೋದಿತ್ತಲ್ಲ. ಇಲ್ಲ, ದೇವಸ್ಥಾನದ ಖರ್ಚುಗಳೆಲ್ಲ ಹಾಗೆ ಉಳ್ಕೊಂಡ್ಬಿಟ್ಟಿವೆ. ಹಾಗಿದ್ರು ಮತ್ತೆ ರಾಧಿಕಾ ಸೀಮಂತಕ್ಕೆ ಬರಲೇಬೇಕಲ್ವಾ? ಆಗ ಬಂದು ಸ್ವಲ್ಪ ದಿನ ಉಳ್ಕೋತೀವಿ. ಸರಿ, ಅಂದ್ಹಾಗೆ ಶಾಸ್ತ್ರಿಗಳೇ, ನಮ್ ರಾಧಿಕಾ ಸೀಮಂತಕ್ಕೆ ಒಂದು ಒಳ್ಳೆ ದಿನನ ನೀವೇ ಗೊತ್ತು ಮಾಡಿ ಹೇಳಿ. ರಾಧಿಕಾ ಅವರಿಗೆ ಸೀಮಂತ ಮಾಡ್ತಾ ಇದ್ದೀರಾ? ಎಂತ ಒಳ್ಳೆ ವಿಷಯ ಹೇಳಿದ್ರಿ ಅಜ್ಜಿ. ಮಾಡಿ, ಭರ್ಜರಿಯಾಗಿ ಮಾಡಿ. ಕ್ಷಮಿಸಿ, ಮಾಡೋಣ, ಭರ್ಜರಿಯಾಗಿ ಮಾಡೋಣ. ಈ ಮನೆ ಸೊಸೆ ಸೀಮಂತ ನೋಡಿದ ಊರ್ ಮಂದಿ ಬಾಯಿ ಮೇಲೆ ಬೆರಳಿಟ್ಕೋಬೇಕು. ಅಷ್ಟು ಭರ್ಜರಿಯಾಗಿ ಮಾಡೋಣ. ಏನಂತೀರಾ? ಆಗ್ಲಪ್ಪ, ಹಾಗೆ ಮಾಡೋಣ. ಅದು ನೀನೇ ಹೇಳು ವಿಷು. ಸರಿ, ಹಾಗೆ ಮಾಡೋಣ. ಆದಷ್ಟು ಬೇಗ ಎಲ್ಲ ಸಿದ್ಧತೆಗಳು ಆಗಬೇಕು. ನನ್ನ ಕಡೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಏನೇನು ಬೇಕೋ ಅದರ ವ್ಯವಸ್ಥೆ ನಾನು ಮಾಡೇ ಮಾಡ್ತೀನಿ. ಹಾಗೆ ಆಗಲಿ. ದೇವಕಿ, ಹೋಗೋಣ. ನಂದು ನಂದು ಬಾ ಹೋಗೋಣ. ಸುಭದ್ರಮ್ನವರೇ, ನಂದು ಇಲ್ಲೇ ರಾಧಿಕಾ ಜೊತೆ ಇರ್ತಾನೆ ಬಿಡಿ. ರಾಧಿಕಾ ಅವ್ರ ತಂದೆ ತಾಯಿ ಹತ್ರ ಮಾತಾಡ್ತಾಳೆ. ಅವಳಿಗೂ ಒಬ್ಳೇ ಇರಕ್ ಬೇಜಾರು. ಅವಳ ಜೊತೆ ಅವನು ಇರ್ತಾನೆ ಬಿಡಿ. ಸರಿ ಅಮ್ಮ, ಹರಿ ಓಂ. ನಾವೇನು ಬರ್ತೀವಿ. ಅಮ್ಮ ಬನ್ನಿ. ಮಗನನ್ನೇ ಕದ್ದು ನೋಡುವಂತ ಪರಿಸ್ಥಿತಿ ನಿಮಗೆ ಬರಬಾರ್ದಾಗಿತ್ತು. ಇದು ನಿಮ್ಮ ಮನೆ, ನೀವ್ಯಾಕೆ ನನ್ನನ್ನ ಕದ್ದು ನೋಡ್ತೀರಾ? ನಾನೇನಿದ್ರು ಈ ಮನೆಗೆ ಅತಿಥಿ ಮಾತ್ರ.
ಬನ್ನಿ. ಈಗ ಯಾಕೆ ನಿಮ್ ಕಣ್ಣಲ್ಲಿ ಕಣ್ಣೀರು ಬರ್ತಿದೆ? ನನ್ನನ್ನ ಹೆತ್ತು ಬಿಸಾಕ್ ಹೋದ್ರಲ್ಲ, ಹಾಗೆ ಕಣ್ಣೀರು ಬರ್ಲಿಲ್ಲ? ನನ್ನ ಅದೃಷ್ಟ ಚೆನ್ನಾಗಿತ್ತು, ಬದುಕೊಂಡ್ಬಿಟ್ಟೆ. ನಿಮ್ಮನ್ನ ಒಂದು ವಿಷಯ ಕೇಳಬೇಕಿತ್ತು. ನನ್ನನ್ನ ಬಿಸಾಕ್ ಹೋದ್ರಲ್ಲ, ಎಷ್ಟು ದಿನ ಶೋಕಾಚರಣೆ ಮಾಡಿದ್ರಿ? ಒಂದಿನ, ಒಂದು ವಾರ, ಒಂದು ತಿಂಗಳು? ಹಾಗೆ ಹೇಳ್ಬೇಡ ಶಾಂತನು. ನಿನ್ನೆ ಬಲಿ ನಾನು ಹಾಕಿರೋ ಕಣ್ಣೀರಿಗೆ ಲೆಕ್ಕನೇ ಇಲ್ಲಪ್ಪ, ಲೆಕ್ಕನೇ ಇಲ್ಲ. ಓ ಹೌದಾ? ಅಷ್ಟೊಂದು ಪುರ್ಸೊತ್ತಿತ್ತ ನಿಮ್ಗೆ? ಯಾಕೆಂದ್ರೆ ಎರಡೆರಡು ಮಕ್ಳಿದ್ವಲ್ಲ ನಿಮ್ಗೆ. ಆ ಮಕ್ಕಳನ್ನ ಆಟ ಆಡಿಸ್ಕೊಂಡು ಸಂತೋಷವಾಗಿ ಕಾಲ ಕಳೆಯುವಾಗ ಈ ಅನಾಥ ಹೇಗ್ ನೆನಪಿಗೆ ಬಂದ ಅಂತ. ನನ್ನ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರ ಇಲ್ವಾ? ಅವ್ರಿಗೆ ಸರಿಯಾದ ಸಂಸ್ಕಾರ ಸಿಗ್ತಾ ಇದೆಯಾ ಇಲ್ವಾ? ಅವರ ಆರೋಗ್ಯ ಚಿಂತೆನಲ್ಲಿ, ಅವ್ರ ನಗುವಿನಲ್ಲಿ ನನ್ನ ಅಳು ನಿಮಗೆ ಕೇಳಿಸೋದಕ್ಕೆ ಸಾಧ್ಯನಿಲ್ಲ ಬಿಡಿ ರುಕ್ಮಿಣಿ ಅವರೇ. ಜಗತ್ತಿನಲ್ಲಿ ಒಬ್ಬ ತಾಯಿಗೆ ಹಲವಾರು ಮಕ್ಕಳಿರಬಹುದು, ಆದ್ರೆ ಒಂದು ಮಗುಗೆ ಒಬ್ಳೆ ತಾಯಿ ಅಲ್ವಾ? ಆದ್ರೆ ನನ್ನ ಜೀವನದಲ್ಲಿ ಆ ದೇವರು ಬರೆದ ಹಣೆ ಬರಹ ಹೇಗಿತ್ತು ಅಂದ್ರೆ, ಆ ತಾಯಿ ಕೂಡ ನನಗಿರ್ಲಿಲ್ಲ. ವಿಷು ವಿವೇಕ್ಗೆ ಕೈತು ತಿನ್ನಿಸುವಾಗ ನೀವು ಹೆತ್ತು ಬಿಸಾಕಿದ ಈ ಮಗು ಹಸುವಿನಿಂದ ಒದ್ದಾಡ್ತಾ ಇರ್ಬೋದು ಅಂತ ನಿಮಗೆ ನೆನಪಾಗ್ತೈತ ರುಕ್ಮಿಣಿ ಅವರೇ? ಅವ್ರಿಗೆ ಲಾಲಿ ಆಡ್ ಮಲಗಿಸುವಾಗ ಈ ಶಾಂತನು ಅನ್ನೋ ತಬ್ಬೋ ಮಡಿಲೇ ಇಲ್ಲದೆ ಕಾಲ ಕಳೀತಿದ್ದ ಅನ್ನೋದು ನಿಮಗೆ ನೆನಪಾಗ್ಲೇ ಇಲ್ವಾ? ಹೇಗ್ ನೆನಪಾಗುತ್ತೆ ಹೇಳಿ? ನಾನೀಗ ನಿಮ್ ಜೊತೆ ಎಮೋಷನಲ್ ಆಗಿ ಮಾತಾಡಿ ಏನು ಪ್ರಯೋಜನ ಇಲ್ಲ ಬಿಡಿ. ಹುಟ್ಟಾನೆ ಮಗು ಸತ್ತೋಯ್ತು ಅಂತ ಎಲ್ಲರಿಗೂ ಸುಳ್ಳು ಹೇಳಿ ನಂಬಿಸಿ ತಾವು ಕೂಡ ನಾನು ಸತ್ತೋದೆ ಅನ್ಕೊಂಡವ್ರಲ್ವಾ? ಅಮ್ಮ ಇಲ್ಲದೆ ನಾನು ಅನುಭವಿಸಿದ ನೋವನ್ನ ನೀವು 10 ಜನ್ಮ ಎತ್ತು ಬಂದ್ರು ತುಂಬಿಕೊಡೋದಕ್ಕಾಗೋದಿಲ್ಲ ರುಕ್ಮಿಣಿ ಅವರೇ. ಪರಿಸ್ಥಿತಿ ಹಾಗಿತ್ತು ಶಾಂತನು. ಬೇರೆ ಏನು ಮಾಡೋ ಸ್ಥಿತಿನಲ್ಲಿ ನಾನು ಇರಲಿಲ್ಲ. ನಾನು ಅನ್ಕೊಂಡಿದ್ದೆ ಒಂದು, ಆದ್ರೆ ನಮ್ಮಿಬ್ಬರ ಜೀವನದಲ್ಲಿ ನಡೆದಿದ್ದೆ ಇನ್ನೊಂದು. ಯಾಕೆ ಹೀಗಾಯ್ತು? ದಯವಿಟ್ಟು ನನ್ನ ಕ್ಷಮಿಸ್ಬೇಡು. ಯಾವ ತಾಯಿನೂ ಮಾಡ್ದಿರೋ ಅಂತ ಮಹಾಪಾಪ ನಾನು ಮಾಡ್ಬಿಟ್ಟಿದ್ದೀನಿ. ದಯವಿಟ್ಟು ಕ್ಷಮಿಸ್ಬೇಡು.
ತಪ್ಪಿಗೆ ಕ್ಷಮೆ ಇದೆ, ಆದ್ರೆ ಪಾಪಕ್ಕಿಲ್ಲ. ಈಗ ನಿಮ್ಮ ಕಣ್ಣಿಂದ ಬೀಳ್ತಾ ಇರೋ ಹನಿಗಳಿಗೆ ನನ್ನ ಪ್ರಕಾರ ಯಾವುದೇ ವ್ಯಾಲ್ಯೂ ಇಲ್ಲ. ಕಣ್ಣೀರನ್ನ ಉಳಿಸ್ಕೊಳ್ಳಿ, ಮುಂದೆ ನಿಮಗೆ ಖಂಡಿತ ಅದು ಬೇಕಾಗ್ಬೋದು.